ಮುರುಡೇಶ್ವರದಲ್ಲಿ ಸಮುದ್ರ ಪಾಲಾದ 3 ವಿದ್ಯಾರ್ಥಿನಿಯರನ್ನು ಇಂದು ಕರಾವಳಿ ಕಾವಲು ಪಡೆ ತಂಡ ಪತ್ತೆ ಮಾಡಿದ್ದು, ಬಳಿಕ ಮೃತದೇಹವನ್ನು ಭಟ್ಕಳ ಸರ್ಕಾರಿ ಆಸ್ಪತ್ರೆಗೆ ಸಾಗಿಸಿದೆ. ಭಟ್ಕಳ ಸರ್ಕಾರಿ ಆಸ್ಪತ್ರೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯ, ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಶಾಸಕ ಸಮೃದ್ಧಿ ಮಂಜುನಾಥ್, ಜಿಲ್ಲಾಧಿಕಾರಿಗಳು ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿ ಭೇಟಿ ನೀಡಿ ಮೃತದೇಹವನ್ನು ಮುಳಬಾಗಿಲಿಗೆ ಕಳುಹಿಸುವ ವ್ಯವಸ್ಥೆ ಮಾಡಿದರು. ಹಾಗೂ ಇನ್ನುಳಿದ ವಿದ್ಯಾರ್ಥಿಗಳನ್ನು ಅವರವರ ಊರಿಗೆ ಕಳುಹಿಸುವ ವ್ಯವಸ್ಥೆ ಮಾಡಲಾಗಿದೆ. ಮುಕ್ತಿ ಮಾಡಿದ್ರೆ ನಿಷೇಧ ಮಾಡಿ ನಮ್ಮಂಥ ಮೂರ್ಖರು ಬೇರೆ ಯಾರಿಲ್ಲ ಅಂತ ಅನ್ಕೊಂತೀವಿ. ನಮಗೆ ಮುಚ್ಚೋದ್ರಿಂದ ಇದರ ಶಾಶ್ವತ ಪರಿವಾರ ನಮ್ಗೆ ಸಿಗಲ್ಲ. ಅದಕ್ಕೆ ಒಂದು ಕಟ್ಟುನಿಟ್ಟಿನ ಒಂದು ಏನು ಅದಾಗಬೇಕು, ಲೈಫ್ ಗಾರ್ಡ್ಸಿಂದ ಹಿಡಿದು ಅದಕ್ಕೇನು ಸೇಫ್ಟಿ ಬೇಕು. ನಾನು ನಡೆದಕ್ಕಂತ ಒಂದು ವಿಡಿಯೋ ನಿಮ್ಗೆ ಹಾಕ್ತೀನಿ, ಕೇಳಿ ನೋಡಿ. ಆ ಲೈಫ್ ಗಾರ್ಡ್ನ ಕೇಳಿದಾಗ ನಮ್ಮ ಹತ್ರ ಸೇಫ್ಟಿಗೆ ಡ್ರೆಸ್ ಇಲ್ಲ ಅಂತ ಕೇಳಿದಾಗ ನಾಚಿಕೆಬೇಕು ಈ ಸರ್ಕಾರಕ್ಕೆ, ಇವತ್ತು ಪ್ರವಾಸೋದ್ಯಮಕ್ಕೆ. ನಿಮ್ದು ಒಂದು ಡಿಪಾರ್ಟ್ಮೆಂಟ್ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ, ದೇವ್ರನ್ನ ಹೇಳ್ತೀನಿ ಕೇಳಿ. ಒಬ್ಬ ಲೈಫ್ ಸೇವ್ ಮಾಡ್ತಕ್ಕಂಥ ಗಾರ್ಡ್ಸ್ಗೆ ನೀವು ಡ್ರೆಸ್ ಕೊಡೋಕ್ಕೆ ಹೋಗ್ತಿಲ್ಲ ಅಂದಮೇಲೆ ಯಾಕ್ರಿ ಬೇಕು ನಿಮ್ಮ ಸರ್ಕಾರ? ಯಾಕ್ರಿ ಬೇಕು ಪ್ರವಾಸೋದ್ಯಮ? ನಮ್ಮ ಮಕ್ಳು ಬೇಕೇನ್ರಿ ನಿಮ್ಮ ನೀರಿಗೆ ಹಾಕೋಕ್ಕೆ? ನಿಮ್ಮ ಮಕ್ಳು ತಂದು ಬಿಡ್ರಿ. ನಿಮ್ಮ ಮಕ್ಕಳು ವಿದೇಶಕ್ಕೆ ಹೋಗ್ಬೇಕು, ನನ್ನ ಮಕ್ಳು ಇಲ್ಲಿ ಬರ್ಬೇಕೇನ್ರಿ? ಯಾರ್ರೀ ಖಾಸಗಿ ಸಲ ಯಾರು ಮಕ್ಳು ಕಳಿಸ್ತಾರೆ? ಈಗ ಟೂರು ಕಳಿಸ್ತೀವಿ ನಾವು. ನಮ್ಮ ಮಕ್ಕಳು ವಿದೇಶಕ್ಕೆ, ಬಡ ಮಕ್ಕಳು ಬಂದು ಈ ದೇಶಕ್ಕೆ. ಬಟ್ ಇಲ್ಲೂ ನಮ್ಮಲ್ಲಿ ಸೇಫ್ಟಿ ಇಲ್ಲ ಅಂದರೆ ನಮ್ಗೆ ಯಾರು ಇದಾಗೋದು? ಇದು ಪ್ರವಾಸೋದ್ಯಮಕ್ಕೆ ಒಂದು ಚೀಕಾಲಾಗ್ತಕ್ಕಂಥ ದಿನ ಇದೆ. ಹೇಳ್ತೀನಿ, ಅದೊಂದು ಡಿಪಾರ್ಟ್ಮೆಂಟ್ ಆಫ್ ಪ್ರವಾಸೋದ್ಯಮ. ಕಕ್ಕ ಸುಸು ಮಾಡೋಕ್ಕೆಲ್ಲ ಜಾಗ ಇಲ್ಲ ನಿಮ್ಮ ಹತ್ರ, ಆಯ್ತಲ್ಲ? ಇದೊಂದು ಪ್ರವಾಸೋದ್ಯಮ ನಿಗಮ ಇದೀನ್ರಿ. ಮುರುಡೇಶ್ವರ ಎಂಥ ಐತಿಹಾಸಿಕ ಸ್ಥಳ. ಇದನ್ನು ಉದ್ಧಾರ ಮಾಡೋಕ್ಕೆ ಹೋಗ್ತಿಲ್ಲ ಅಂತಂದ್ರೆ ನಿಮ್ಮ ಸರ್ಕಾರ ಏನಕ್ಕೆ ಬೇಕು? ಪ್ರವಾಸೋದ್ಯಮ ನಿಮ್ಗೆ ಏನು ಬೇಕು? ಏನಕ್ಕೆ ಬೇಕು? ಯಾರಿಗೇನು ಬೇಕು? ನಮ್ಮಂಥ ಮಕ್ಕಳು 7 ಜನ ಇವತ್ತು 3 ಜನ ಕೈಗೆ ಸಿಕ್ಕಿಲ್ಲ. ನಾಳೆ ಎಷ್ಟು ಜನ ಆಗ್ತಾರೆ ಗೊತ್ತಿಲ್ಲ. ನೀವು ನಡ್ತಕ್ಕಂಥ ಆಡಳಿತ ಸರ್. ಈಗ ಒಂದು ವಿಚಾರ, ಇದು ರಾಜಕೀಯ ತಿಳಿಸ್ತಕ್ಕಂಥ ಅಲ್ಲ. ಇದು ಹೌದು ಸರ್. ಈಗ ಇದು ರಾಜಕೀಯ ಉದ್ದೇಶವನ್ನೊಂದು ಇದಲ್ಲ, ಹೇಳ್ತೀನಿ ಕೇಳು, ಆಯ್ತಲ್ವಾ? ನನ್ನ ಮಕ್ಕಳ ನೋವಿನ ಸಂಗತಿ ಹೇಳ್ತಾ ಇದ್ದೀನಿ. ಇದು ಇಡೀ ನನ್ನ ಮುಳಬಾಗಿಲು ತಾಲೂಕು ಇವತ್ತು ಅಳ್ತಾ ಕೂತಿದೆ. ಇದಕ್ಕೆ ಯಾರು ಹೊಣೆ ಹೇಳ್ತೀರಿ? ನನ್ನ ಮಕ್ಕಳು ಕೂಡ 15 ವರ್ಷ ಮಕ್ಕಳು. ನಾಳೆ ನನ್ನ ಮನೆಗೆ ಬಂದಾಗ ಸಾವು ನಿಮ್ಮದ್ಗೆ ಅವಾಗ ಅರ್ಥ ಆಗೋದಿಲ್ವಾ? ಇದು ಪ್ರವಾಸದ ನಿಗಮನ? ಇದು ತಂದೆಗಳ ಬಗ್ಗೆ ಇನ್ನೊಂದು ಬಗ್ಗೆ ಕಾಳಜಿ ಬಿಟ್ಟರೆ, ನಿಮಗೆ ಈ ಸರ್ಕಾರ ಬಗ್ಗೆ ಗಮನ ಕೊಟ್ಟರೆ ಬಹುಶಃ ಎಲ್ಲವನ್ನೂ ಉದ್ಧಾರ ಆಗ್ತವೆ. ನಿಮ್ಮ ದಿಕ್ಕು ಬೇರೆ ಕಡೆ ಇದೆ. ತಿರುಸಿ ಕಡೆ ಈ ಉತ್ತರವನ್ನು ಇಲ್ಲಿ ಏನು ಹೇಳ್ತೀನಿ ನಾನು ಹೇಳ್ತೀನಿ, ಪಿನ್ ಟು ಪಿನ್ ಹೇಳ್ತೀನಿ ನಾನು. ನಿಮ್ಮ ದಂಧೆ ಯಾವ ಕಡೆ ಹೋಗ್ತಿದೆ ಇದನ್ನು ತಿಳಿಸಿದ್ರೆ ಬಹುಶಃ ಮುಂದಿನ ದಿವಸ ಜನ ನಮಗೆ ಉತ್ತರ ಕೊಡ್ತಾರೆ, ನಮ್ಮನ್ನು ಮೆಚ್ಚುಗೆ ಆಗ್ತಾರೆ. ಇದನ್ನು ಬಿಟ್ಟು ಯಾರೋ ಪರದಿಂದ ಎತ್ಕೊಂಡು ಮಕ್ಕಳನ್ನ ತಂದು ನೀರು ಪಾಲು ಮಾಡೋದ್ರೆ ಏನ್ರಿ ಇದರ್ಥ? ಇದಕ್ಕೆ ಹೊಣೆ, ಇದಕ್ಕೆ ನೇರ ಹೊಣೆ ಅದೊಂದು ಇದೆ ಅಲ್ಲ, ತುಕಾಲಿ ಪ್ರವಾಸೋದ್ಯಮ ನಿಗಮ. ಅದೇ ಇದಕ್ಕೆ ನೇರ ಹೊಣೆ. ಒಬ್ಬ ಲೈಫ್ ಗಾರ್ಡ್ಗೆ ನಮ್ಮನ್ನು ಕಾಪಾಡ್ತಕ್ಕಂಥ ಲೈಫ್ ಗಾರ್ಡ್ಗೆ ಕೊಡ್ತಕ್ಕಂಥ ಯೋಗ್ಯತೆ ನಿಮಗಿಲ್ಲ ಅಂದಮೇಲೆ ಈ ಉದ್ಯಮ ಏನಕ್ಕೆ ಬೇಕು? ಆ ಮಿನಿಸ್ಟ್ರಿ ಏನು ಬೇಕು ಈ ಸರ್ಕಾರದಲ್ಲಿ? ನಿಮ್ಗೆ ಯಾರು ಸಿಗ್ತಾರೆ? ನಿಮ್ಗೆ ಯಾರು ಸಿಗ್ತಾರೆ ಹೇಳಿ? ಅವ್ರದ್ದು ಸಿಗೋದು. ನಾನು ಪ್ರಶ್ನೆ ಕೇಳ್ತೀನಿ. ಶಿಕ್ಷಕನ ಅಮಾನತ ಮಾಡಿದಿರಲ್ಲ, ಈ ಪ್ರವಾಸೋದ್ಯಮ DC ಸಸ್ಪೆಂಡ್ ಮಾಡಿ ಕರ್ಕೊಂಬಂದವನ್ನ ಸಸ್ಪೆಂಡ್ ಮಾಡಿದಿರಲ್ಲ. ಈಗ ಇದು ಆಡಳಿತ ಮಾಡೋ ಸಸ್ಪೆಂಡ್ ಮಾಡಿ. ಈಗ ನೋವು ನಮಗೆ, ಸಾವು ನಮಗೆ. ಸಾವು ನಮ್ಮ ಮಕ್ಕಳದು, ನೋವು ಟೀಚರ್ಸ್ದ, ಎರಡು ನಮಗೇನಾ? ನೀವೇನು ಕೇಳ್ತಿದ್ದೀರಿ? ನೀವೇನು ಮಾಡ್ತಿದ್ದೀರಿ? ನಾಳೆ ನಮ್ಮ ಮನೆಗೆ ಬಂದು ನೋವು ಕರ್ಮ ಇದೆಯಲ್ಲ, ತಾವು ತಿನ್ಬೇಕಾಗುತ್ತೆ. ಭಗವಂತ ಮೇಲೊಬ್ಬನಿಂದ ಕರ್ಮ ತಿನ್ಬೇಕು. ಥ್ಯಾಂಕ್ ಯು. ಇಷ್ಟವರೆಗೂ ಈಗ ಬೀಚ್ ಬಂದಿರುತ್ತೆ ಸರ್, ಯಾಕಂದ್ರೆ ಈಗ ವ್ಯವಸ್ಥೆ ಮಾಡ್ಕೊಂಡು ಮಾಡಿ ಅಂತ ಹೇಳಿದ್ದೆ. ಆಯಿತು, ಒಂದು ಕಡೆ ಬೀಚ್ ಬಂದ್ ಮಾಡಿದೆ, ನಾನೇ ಬಂದ್ ಮಾಡಿಸಿಟ್ಟಿದ್ದೆ. ಮತ್ತು ಪುನಃ ಕೆಲವು ಅಲ್ಲಿ ಪಬ್ಲಿಕರು, ಕೆಲವು ಪ್ರವಾಸೋದ್ಯಮ ಇಲಾಖೆಯವರು, ಅದ್ರ ಜೊತೆಲಿ ಪ್ರವಾಸಿಗರು, ನಾವು ಬೀಚಿಗಾಗಿ ಬಂದವರು ಬೀಚ್ ಬಂದ್ ಮಾಡಿಟ್ಟಿದ್ದೇವೆ ಅಂದರು. ಕೆಲವು ಪೇಪರ್ದಲ್ಲೂ ಬಂದುಬಿಡ್ತು, ಬೀಚ್ ಬಂದ್ ಮಾಡಿಸಿಟ್ಟಿದ್ದಾರೆ, ಮಂಕಾಳು ಇದ್ದರು ಅನ್ನೋದು. ಅಂಥದ್ದೇನಿಲ್ಲ. ನಾವು ಜನರ ಹಿತ ಮುಖ್ಯ, ಜನರ ಪ್ರಾಣ ಮುಖ್ಯ. ಪ್ರಾಣ ತಂದು ಕೊಡಲಿಕ್ಕೆ ಆಗೋದಿಲ್ಲ, ಅವರ ಜೀವ ತಂದು ಕೊಡಲಿಕ್ಕೆ ಆಗೋದಿಲ್ಲ. ಅವರಿಗೆ ಜನಕ್ಕೆ ಅನುಕೂಲ ಆಗುವ ರೀತಿಯಲ್ಲಿ ನಾನು ಇದನ್ನು ಕಾರ್ಯರೂಪಕ್ಕೆ ತರ್ತೀನಿ. ಇನ್ನು ಇಂಥ ಅವಘಡ ಆಗದಿದ್ದ ಹಾಗೆ ನೋಡ್ಕೊಳ್ಳೋ ವ್ಯವಸ್ಥೆಯನ್ನು ಮಾಡ್ತೀನಿ. ಮುರುಡೇಶ್ವರದಲ್ಲಿ ನಡೆದಂಥ ಘಟನೆ ಭಾಳ ದುಃಖ ಆಗಿದೆ. ಎಲ್ಲ 15-16 ವರ್ಷದ ಮಕ್ಕಳು ಸಮುದ್ರದಲ್ಲಿ ಮುಳುಗಿ ಎಲ್ಲ 4 ಬಾಡಿ ಸಿಕ್ಕಿದೆ. ನಿನ್ನೆ ರಾತ್ರಿಯಿಂದನೇ ನಾವು ಕಾರ್ಯಾಚರಣೆ ಸ್ಟಾರ್ಟ್ ಮಾಡಿದ್ದೇವೆ. ನಾವು DC, SP, CO, ಜಿಲ್ಲಾಡಳಿತ, ಟೂರಿಸಂ ಡಿಪಾರ್ಟ್ಮೆಂಟ್ ಎಲ್ಲರೂ ರಾತ್ರಿಯಿಂದ ಇಲ್ಲಿವರೆಗೂ ಅವ್ರ ಜೊತೆಲೇ ಇದ್ದಾರೆ. ಈಗ ಎಲ್ಲ ರೀತಿಯ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ.
ನಿನ್ನೆ ಅವರಿಗೂ ಏನು ಎಷ್ಟು ಜನ ಹೋದರು ಎಷ್ಟು ಜನ ಬಂದರು ಅನ್ನೋಳಿ ಗೊತ್ತಿಲ್ಲ. ರಾತ್ರಿ ಮೇಲೆ ಗೊತ್ತಾಗಿತ್ತು 4 ಜನ ಮಿಸ್ ಆಗಿದ್ದಾರೆ. ಒಂದು ಬಾಡಿ ಆಗಿಂದಾಗ ಸಿಕ್ಕಿತ್ತು, 3 ಮಾತ್ರ ಇವತ್ತು ಬೆಳಿಗ್ಗೆ ಸಿಕ್ತು. ಆಗಬಾರ್ದಿತ್ತು, ಆಗೋಗಿದೆ. ದುರಂತ ಆಗಾಗ ಎಲ್ಲ ಕಡೆ ನಡೀತಾ ಇರ್ತದೆ. ನಾವು ಆದಷ್ಟು ಜಾಗ್ರತೆ ಮಾಡಿದ್ದೇವೆ. ಒಂದು ಆದ ತಕ್ಷಣ ನಾವು ಭಾಳ ಜಾಗ್ರತೆಯನ್ನು ವಹಿಸಿದ್ರು. ಆದರೂ ನಿನ್ನೆ ಸಂಜೆ ಇಂಥ ಕೆಟ್ಟ ದುರಂತ ಆಗಿದೆ. ಹಾಗಾಗಿ ನಮ್ಗೆ ಭಾಳ ಬೇಜಾರಾಗಿದೆ. ಸರ್, ಪ್ರವಾಸೋದ್ಯಮ ಇಲಾಖೆ ವೈಫಲ್ಯ ಅಂತ ಸಾರ್ವಜನಿಕರಿಂದ ದೂರುಗಳು ಕೇಳಬೇಕು ಸರ್. ಲೈಫ್ ಗಾರ್ಡ್ಗಳಿಗೆ ಬೇಕಾದ ಸೌಲಭ್ಯಗಳನ್ನು ಕೊಡೋರು. ಲೈಫ್ ಗಾರ್ಡ್ಗಳಿಗೆ ಬೇಕಾದಂಥ ಎಲ್ಲ ಸವಲತ್ತುಗಳು ಉಂಟು. ಅವ್ರ ಜೊತೆ ಪೊಲೀಸರಿದ್ದಾರೆ, ಅದ್ರ ಜೊತೆ ಕೋಸ್ಟಲ್ ಪೊಲೀಸ್ ಇದೆ, ಅವ್ರ ಜೊತೆಲಿ ಮತ್ತೆ ಏನು ಎಂತ ನಮ್ಮದು ಕರಾವಳಿ ಕಾವಲುಪಡೆ, ಕೋಸ್ಟಲ್ ಕರಾವಳಿ ಕಾವಲುಪಡೆ ಮತ್ತು ಹೋಮ್ ಗಾರ್ಡ್ ಇದೆ. 4 ಜಂಟಿಯಾಗಿ ಅವರು ಕಾರ್ಯಾಚರಣೆ ಮಾಡ್ತಾರೆ. ಒಬ್ಬರೊಬ್ಬರೇ ಇರೋದು, ಒಬ್ಬರು ಇಲ್ಲಾದರೂ ಒಬ್ಬರು ಇರೋದು, ಆ ವ್ಯವಸ್ಥೆ ಇದೆ. ಎಲ್ಲ ವ್ಯವಸ್ಥೆ ಇದೆ. ಎಲ್ಲ ವ್ಯವಸ್ಥೆನೂ ಇದ್ದು ಹೀಗಾಯಿತು ಅಂದೇಳಿ ಬೇಜಾರಾಗಿದೆ ನಮಗೆ. ಯಾವಾಗಲೂ ಸಂಜೆ ಟೈಮ್ 5:15 ನಂತರ ಯಾರಿಗೂ ಬೀಚಿಗೆ ಬಿಡೋದಿಲ್ಲ. ಆದರೂ ಇವರು ಬೀಚಲ್ಲೇ ಇದ್ದರು ಅನ್ನೋದು ನಮ್ಗೆ ಗೊತ್ತಾಗಿದೆ. ಯಾರ್ಯಾರ ಮೇಲೆ ಕ್ರಮ ತಗೊಳ್ಳಿಕ್ಕೆ ನಾವು ಈಗಾಗಲೇ ಆದೇಶ ಮಾಡಿದ್ದೇನೆ. ಅದ್ರ ಜೊತೆಯಲ್ಲಿ ಅವರ ಮಕ್ಕಳನ್ನು ಕಳ್ಕೊಂಡಿದ್ದಾರೆ, ಅವ್ರ ಕುಟುಂಬಕ್ಕೆ ಈಗಾಗಲೇ 5 ಲಕ್ಷ ಸರ್ಕಾರ ಘೋಷಣೆ ಮಾಡಿದೆ. ಅದರಿಂದ ಏನು ಮಗು ಬರೋದಿಲ್ಲ ಅಥವಾ ಅದು ಏನು ಸಮಾಧಾನವೂ ಅಲ್ಲ. ಆದರೂ ಸರ್ಕಾರದಿಂದ ಮುಖ್ಯಮಂತ್ರಿಗಳು ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಹಾಗಾಗಿ ಮತ್ತೆ ಏನು ಹೆಲ್ಪ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಮಾಡ್ತೀನಿ. ಎಲ್ಲ ಬಡ ಕುಟುಂಬದ ಮಕ್ಕಳು, ಎಲ್ಲರೂ ರ್ಯಾಂಕ್ ಸ್ಟೂಡೆಂಟ್, ಒಳ್ಳೆ ಪರ್ಸೆಂಟೇಜ್ ಇರುವಂಥ ಮಕ್ಕಳು. ಭಾಳ ನೋವಾಗಿದೆ, ಭಾಳ ಬೇಜಾರಾಗಿದೆ ಸರ್. ಈಗ ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.